ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈ ಪುಸ್ತಕದ ಬಗ್ಗೆ ಇನ್ನೂ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಇನ್ನು ದಿ ಆಲ್ಕಿಮಿಸ್ಟ್ ಕಾದಂಬರಿಯ ರೈಟಿಂಗ್ಗೆ ನಾವು ಬಂದರೆ, ಅದರಲ್ಲಿ ಆಥರ್ ಪಾಲೋ ಕೊಯ್ಲೋ ಅವರು ತುಂಬಾ ಸಿಂಪಲ್ ಹಾಗೂ ಸ್ಟ್ರೈಟ್ ಫಾರ್ವರ್ಡ್ ಆದಂತಹ ಒಂದು ಟೆಕ್ನಿಕ್ನ ಯೂಸ್ ಮಾಡಿದ್ದಾರೆ. ಯಾವುದೇ ಒಂದು ಕಾಂಪ್ಲಿಕೇಟೆಡ್ ಟೆಕ್ನಿಕ್ಸ್ ಅಥವಾ ಆ ಥರ ಎಲ್ಲ ಏನಿಲ್ಲ. ತುಂಬಾ ಸಿಂಪಲ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ. ಅದರಲ್ಲಿ ಬರುವಂತಹ ಕ್ಯಾರೆಕ್ಟರ್ಗಳ ನಡುವೆ ಉಂಟಾಗುವಂತಹ ಕಾನ್ವರ್ಸೇಷನ್ ಮೂಲಕ ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಅಂತ ಈಗಾಗಲೇ ಹೇಳಿದೆ. ಅದೇ ರೀತಿ ಕೆಲವೊಂದು ಸಣ್ಣ ಕಥೆಗಳು, ಅಂದ್ರೆ ಈ ಪುಸ್ತಕ ಸ್ಟಾರ್ಟ್ ಆಗ್ಬೇಕಾದ್ರೆ ಪ್ರೊಲಾಗ್ ನಲ್ಲಿ ಒಂದು ನಾರ್ಸಿಸಿಸ್ ಬಗ್ಗೆ ಒಂದು ಸಣ್ಣ ಕಥೆ ಇದೆ. ಅದಾದ ನಂತರ ಈ ಓಲ್ಡ್ ಮ್ಯಾನ್ ಸ್ಯಾಂಟಿಯಾಗೋ ಒಂದು ಸಣ್ಣ ಕಥೆ ಹೇಳ್ತಾರೆ. ಅದೇ ರೀತಿ ಅಲ್ಕಿಮಿಸ್ಟ್ ಒಂದು ಸಣ್ಣ ಕಥೆಯನ್ನು ಹೇಳ್ತಾನೆ. ಈ ಸಣ್ಣ ಕಥೆಗಳ ಮೂಲಕನೂ ಅವರು ನಮಗೆ ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಡೋ ಪ್ರಯತ್ನವನ್ನ ಮಾಡ್ತಾರೆ. ಇದರಲ್ಲಿ ಈಗ ಈ ಪುಸ್ತಕ ಇಷ್ಟೊಂದು ಪಾಪ್ಯುಲರ್ ಆಗೋದಕ್ಕೆ ಮುಖ್ಯವಾದ ಕಾರಣ ಈ ಬರವಣಿಗೆ. ಅಂದ್ರೆ ನಾವು ಇವಾಗ ಯಾವುದೋ ಒಂದು ಪುಸ್ತಕದಲ್ಲಿ ನಮ್ಗೆ ಇಂಟ್ರೆಸ್ಟಿಂಗ್ ಆದಂತಹ ಕೆಲವೊಂದು ಕೋಟ್ಸ್ ಸಿಕ್ಕಿದ್ರೆ ಅದನ್ನ ಅಂಡರ್ಲೈನ್ ಮಾಡ್ತೀವಿ. ಈ ಪುಸ್ತಕದಲ್ಲಿ ಪ್ರತಿ ಪೇಜ್ ನಲ್ಲೂ ಸಹ ಒಂದು ಕೊಟೇಶನ್ ಇರೋ ರೀತಿಯಲ್ಲಿ ಅವರು ಅದನ್ನು ಬರೆದಿದ್ದಾರೆ. ಅಷ್ಟು ಅದ್ಭುತವಾಗಿ ಮನಸ್ಸಿಗೆ ನಾಟುವ ಹಾಗೆ ಅದನ್ನ ಆ ಸಾಲುಗಳನ್ನೆಲ್ಲ ಅವರು ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ. ಒಂದು 50-60 ಕೊಟೇಶನ್ಸ್ ಮಾಡಬಹುದು. ಅಷ್ಟೊಂದು ಅದ್ಭುತವಾದಂತಹ ಒಂದು ಬರವಣಿಗೆ. ತುಂಬಾ ಇನ್ಸ್ಪೈರಿಂಗ್ ಮತ್ತೆ ಮೋಟಿವೇಟಿಂಗ್ ಆಗಿರುತ್ತೆ. ಅದು ಓದ್ಬೇಕಾದ್ರೆ ಒಂದು ಎನರ್ಜಿ, ವಿ ಕ್ಯಾನ್ ಫೀಲ್ ದಟ್. ಹಲವಾರು ಪುಸ್ತಕಗಳಲ್ಲಿ ಈಗ ನಾನು ಎಷ್ಟೇ ಸಾರಾಂಶ ಹೇಳಿದ್ರು ಅದು ಒಂದು ಜಸ್ಟ್ ಒಂದು ಸ್ಕ್ರಾಚಿಂಗ್ ದ ಸರ್ಫೇಸ್ ಅಷ್ಟೇ. ಅದು ಓದಿದಾಗ ಉಂಟಾಗುವಂತಹ ಫೀಲಿಂಗ್ ಏನಿದೆ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಆ ರೀತಿ ಈ ಪುಸ್ತಕವನ್ನು ಓದುವಾಗ ಸಿಗುವಂತಹ ಎನರ್ಜಿ ಏನಿದೆ ಅದೇ ಇದರ ಒಂದು ಸಕ್ಸಸ್ ಅಂತ ನಾನು ಭಾವಿಸ್ತೇನೆ. ಈಗ ನಾನು ಈ ಪುಸ್ತಕದ ಬಗ್ಗೆ ಹೇಳ್ತಾ, ಇದರ ರೈಟಿಂಗ್ ಮತ್ತೆ ಅದರಲ್ಲಿ ಬರುವಂತಹ ಕಾನ್ಸೆಪ್ಟ್ ಏನಿದೆ ಅದೇ ಇದರ ಒಂದು ಯಶಸ್ಸಿಗೆ ಕಾರಣ ಅಂತ ಹೇಳಿದೆ. ಆದ್ರೆ ಅದೇ ಇದರ ಒಂದು ಮೈನಸ್ ಪಾಯಿಂಟ್ ಅಂತ ಕೂಡ ಕೆಲವರ ವಾದ. ಯಾಕಂದ್ರೆ ಇದರಲ್ಲಿ ಬರುವಂತಹ ಕಾನ್ಸೆಪ್ಟ್ಸ್ ಎಲ್ಲ ಏನಿದೆ, ಈ ಡೆಸ್ಟಿನಿ, ಫೇಟ್ ಇರ್ಬೋದು, ಅಥವಾ ಸೋಲ್ ಆಫ್ ದಿ ವರ್ಲ್ಡ್, ಲ್ಯಾಂಗ್ವೇಜ್ ಆಫ್ ದಿ ಯೂನಿವರ್ಸ್ ಇರ್ಬೋದು, ಈ ವಿಷಯಗಳಿರ್ಬೋದು, ಕೆಲವೊಂದೆಲ್ಲ ತುಂಬಾ ಲಾಜಿಕ್ ಇಲ್ಲದೆ ಇಲ್ಲಾಜಿಕಲ್ ಆಗಿದೆ ಅಂತ ಹಲವರು ಹೇಳಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಜನರಿಗೆ ಇಷ್ಟ ಆಗಿದೆಯೋ ಅದೇ ರೀತಿ ಅದನ್ನ ಇಷ್ಟ ಪಡೆದಿರೋರ ಸಂಖ್ಯೆನೂ ಹೆಚ್ಚಾಗೇ ಇದೆ. ಎರಡೂ ರೀತಿಯ ಒಂದು ಪ್ರತಿಕ್ರಿಯೆ ಇದೆ ಅಂತ ಹೇಳ್ಬೋದು. ಹಲವರು ಏನ್ ಹೇಳ್ತಾರೆ ಅಂದ್ರೆ, ಏನಿದು ಸುಮ್ಮನೆ ಮಾತಾಡ್ತಾ ಇರ್ತಾರೆ, ಇದು ಇಂಟ್ರೆಸ್ಟಿಂಗ್ ಆಗಿ ಏನು ಇಲ್ಲ, ತುಂಬಾ ಬೋರ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅದು ಅವರವರ ಒಂದು ಇಂಡಿವಿಜುವಲ್ ಒಪಿನಿಯನ್. ಅದನ್ನ ನಾವು ರೆಸ್ಪೆಕ್ಟ್ ಮಾಡಲೇಬೇಕು. ಈಗ ನನಗೆ ಇಷ್ಟ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ನಿಮಗೂ ಇಷ್ಟ ಆಗ್ಬೇಕಂತಿಲ್ಲ. ಅದು ನಮ್ಮ ಟೇಸ್ಟ್ ಮತ್ತೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ಬಿಟ್ಟಿದ್ದು. ಈಗ ಇದರಲ್ಲಿ ಬರುವಂತಹ ಹಲವಾರು ವಿಷಯಗಳು ನನಗೂ ಅದು ಅಪೀಲ್ ಆಗಿಲ್ಲ. ನನಗೂ ಅದು ರಿಲೇಟ್ ಆಗಕ್ಕೆ ಕಷ್ಟ ಆಯಿತು. ಯಾಕಂದ್ರೆ ನಾನು ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಅಲ್ಲ. ನನಗೆ ಸ್ಪಿರಿಚುಯಾಲಿಟಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲದೆ ಇರೋದ್ರಿಂದ ಆ ರೀತಿ ಅನ್ನಿಸ್ಬೋದು. ಅದೇ ರೀತಿ ಕೆಲವರು ಬೇರೆಯವ್ರಿಗೂ ಆಗಿರ್ಬೋದು. ಆದ್ರೆ ಇದರೊಳಗೆ ನಾವು ಏನ ತಗೋಬೇಕು ಅನ್ನೋದು ನಮಗ್ ಬಿಟ್ಟಿದ್ದು. ಈಗ ಇದರೊಳಗೆ ಎರಡನ್ನೂ ಮಿಕ್ಸ್ ಮಾಡಿದ್ದಾರೆ. ಈಗ ನ್ಯೂಯಾರ್ಕ್ ಟೈಮ್ಸ್ ಅವರು ಈ ಪುಸ್ತಕದ ಬಗ್ಗೆ ರಿವ್ಯೂನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಟ್ ಈಸ್ ಮೋರ್ ಆಫ್ ಎ ಸೆಲ್ಫ್ ಹೆಲ್ಪ್ ಬುಕ್ ದ್ಯಾನ್ ಲಿಟರೇಚರ್ ಅಂತ ಹೇಳಿದ್ದಾರೆ. ಅದು ಟ್ರೂ ಕೂಡ. ಯಾಕಂದ್ರೆ ಇದು ಒಂದು ಸಾಹಿತ್ಯದ ಒಂದು ನೆಲೆಯಲ್ಲಿ ನೋಡಿದಾಗ ತುಂಬಾ ಒಂದು ಗ್ರೇಟ್ ವರ್ಕ್ ಏನಲ್ಲ, ಒಂದು ಸೆಲ್ಫ್ ಹೆಲ್ಪ್ ಬುಕ್ ತರ ಇದು. ಅದು ನಿಜ. ಯಾಕಂದ್ರೆ ಹಲವಾರು ವಿಷಯಗಳನ್ನ ಇದರಲ್ಲಿ ಹೇಳಿದ್ದಾರೆ. ಕಾರಣ ಏನಿರ್ಬೋದು ಅಂದ್ರೆ, ಈಗ ಬರೀ ಒಂದು ನಾನ್ ಫಿಕ್ಷನ್ ಸೆಲ್ಫ್ ಹೆಲ್ಪ್ ಬುಕ್ ತರ ಬರೆದ್ರೂ ಕೆಲವರಿಗೆ ಇಷ್ಟ ಆಗೋದಿಲ್ಲ, ಅಥವಾ ಬರೀ ಕಥೆಯಾಗಿ ಬರೆದ್ರೆ ಅದರಲ್ಲಿ ಹಲವಾರು ವಿಷಯಗಳನ್ನ ಹೇಳಕ್ ಆಗೋದಿಲ್ಲ. ಈ ಕಥೆಯ ಮೂಲಕ ಕೆಲವೊಂದು ವಿಷಯಗಳನ್ನ ಹೇಳುವ ಪ್ರಯತ್ನವನ್ನ ಇದರೊಳಗೆ ಮಾಡಿದ್ದಾರೆ. ಆದ್ರಿಂದ ಇವಾಗ ಎರಡನ್ನೂ ನೋಡಿದವ್ರಿಗೂ, ಅಂದ್ರೆ ಬರೀ ಕತೆ ಓದ್ಬೇಕಂತಿರೋರು ಇದನ್ನು ಓದ್ಬೋದು, ಅಥವಾ ಒಂದು ವಿಷಯಗಳನ್ನು ತಿಳ್ಕೊಬೇಕು ಅಂತ, ಅಥವಾ ಸೆಲ್ಫ್ ಹೆಲ್ಪ್ ಅಥವಾ ಮೋಟಿವೇಟ್ ಆಗೋದಕ್ಕೂ ಕೂಡ ಇದನ್ನ ಓದ್ಬೋದು. ಆ ರೀತಿ ಇದೆ. ಈ ಪುಸ್ತಕವನ್ನು ಬರೆದಿರುವಂತಹ ಆಥರ್ ಪಾಲೋ ಕೊಯ್ಲೋ ಅವರು ಮೂಲತಃ ಬ್ರೆಜಿಲ್ನವರು. ಅವರು ಇಲ್ಲಿವರೆಗೂ ಸುಮಾರು 30ಕ್ಕೂ ಹೆಚ್ಚು ಕೃತಿಗಳನ್ನ ಅವರು ರಚಿಸಿದ್ದಾರೆ. ಅವರ ಜೀವನ ಏನಿದೆ ಅದು ತುಂಬಾ ಅನ್ಯೂಜುವಲ್ ಮತ್ತೆ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಲೈಫ್ ಅಂತ ಹೇಳ್ಬೋದು. ಆ ಜೀವನದಲ್ಲಿ ಅವರಿಗೆ ಉಂಟಾದ ಅನುಭವಗಳೇ ಅವರ ಕೃತಿಗಳಾಗಿ ಹೊರಗಡೆ ಬಂದಿದೆ. ಅವರು ಸ್ವಲ್ಪ ಡಿಫ್ರೆಂಟ್ ಆಗಿ ಇದ್ದಿದ್ದರಿಂದ ಅವರ ತಂದೆ ತಾಯಿಗಳು ಏನ್ ಮಾಡಿದ್ರು, ಅವರನ್ನ ಒಂದು ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಿರ್ತಾರೆ. ಒಂದು 3 ಬಾರಿ ಅಲ್ಲಿಂದ ಅವರು ಎಸ್ಕೇಪ್ ಆಗಿರ್ತಾರೆ. ಆಮೇಲೆ ಅವರು ಒಬ್ಬ ಹಿಪ್ಪಿಯ ಜೀವನವನ್ನು ನಡೆಸಿದ್ರು. ಪ್ರಪಂಚದ ಬೇರೆ ಬೇರೆ ಪ್ರದೇಶಗಳಿಗೆ, ಆಫ್ರಿಕಾ, ಅಮೆರಿಕ, ಯುರೋಪ್ ಇಲ್ಲೆಲ್ಲ ಸುತ್ತಾಡಿದ್ರು. ಹಲವಾರು ಕೆಲಸಗಳನ್ನ ಮಾಡಿದ್ರು. ಅವರು ಒಬ್ಬ ಸಾಂಗ್ ರೈಟರ್ ಆಗಿ, ಲಿರಿಸಿಸ್ಟ್ ಆಗಿ, ಥಿಯೇಟರ್ ಆರ್ಟಿಸ್ಟ್ ಆಗಿ, ಜರ್ನಲಿಸ್ಟ್ ಆಗಿ, ಹೀಗೆ ಹಲವಾರು ಕೆಲಸಗಳನ್ನ ಮಾಡಿದ್ರು. ಲಾ ಓದೋದಕ್ಕೆ ಪ್ರಯತ್ನ ಪಟ್ಟರು. ಆದ್ರೆ ರೈಟಿಂಗ್ ಅಲ್ಲಿ ಅವರಿಗೆ ಇದ್ದಂತಹ ಆಸಕ್ತಿಯಿಂದ ಅದನ್ನ ಕ್ವಿಟ್ ಮಾಡಿ ರೈಟಿಂಗ್ ಬಗ್ಗೆ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಆದ್ರೆ ಅದು ರೈಟಿಂಗ್ ಯಾಕೋ ಆ ಕರಿಯರ್ನ ಅವರು ಪೋಸ್ಟ್ಪೋನ್ ಮಾಡ್ತಾನೆ ಹೋಗ್ತಾರೆ.
1986ರಲ್ಲಿ ಪಾಲೋ ಕೊಯ್ಲೋ ಅವರು ಸ್ಪೇನ್ನಲ್ಲಿರುವಂತಹ ಸ್ಯಾಂಟಿಯಾಗೋ ಡಿ ಕಂಪಸ್ಟೇಲಾ ಎನ್ನುವಂತಹ ಒಂದು ದೇವಾಲಯಕ್ಕೆ ಪಾದಯಾತ್ರೆಯನ್ನು ಕೈಗೊಳ್ತಾರೆ. 500 ಮೈಲಿ ದೂರ ಇರುವಂತಹ ಒಂದು ಪಾದಯಾತ್ರೆಯನ್ನು ಅವರು ಕೈಗೊಳ್ತಾರೆ. ಆ ಒಂದು ಯಾತ್ರೆಯಲ್ಲಿ ಅವರಿಗೆ ಒಂದು ಸ್ಪಿರಿಚುವಲ್ ಅವೇಕ್ನಿಂಗ್ ಅಂದ್ರೆ ಒಂದು ಆಧ್ಯಾತ್ಮಿಕ ಜಾಗೃತಿ ಉಂಟಾಗುತ್ತೆ. ಆ ಒಂದು ಎಕ್ಸ್ಪೀರಿಯನ್ಸ್, ಆ ಅನುಭವಗಳನ್ನು ಅವರು ತಮ್ಮ ಕಾದಂಬರಿ ಅಥವಾ ತಮ್ಮ ಆಟೋಬಯೋಗ್ರಫಿಕಲ್ ಬುಕ್ ದ ಪಿಲ್ಗ್ರಿಮೇಜ್ ಅಂತ ಅದರಲ್ಲಿ ಅವರು ಅದನ್ನ ಬರೆದಿದ್ದಾರೆ. ಆನಂತರ ಅವರು ಈ ಕೃತಿ ದಿ ಆಲ್ಕಿಮಿಸ್ಟ್ ನ ಬರೆದ್ರು. ಇದನ್ನ 1988ರಲ್ಲಿ ಅಂದ್ರೆ ಈ ಪುಸ್ತಕವನ್ನ ಅವರು ಬರೀ 2 ವಾರದಲ್ಲಿ ಬರೆದನಂತೆ. ಅದು ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದಾಗ, ಎವ್ರಿಥಿಂಗ್ ಈಸ್ ರಿಟರ್ನ್ ಇನ್ ಸೋಲ್, ಮೊದಲೇ ನನ್ನ ಆತ್ಮದಲ್ಲಿ ಆ ಕಥೆ ಬರೆದಿತ್ತು, ಆದ್ದರಿಂದ ಅದನ್ನು ನಾನು ತುಂಬಾ ಫಾಸ್ಟ್ ಆಗಿ ಬರೆಯೋದಕ್ಕೆ ಸಾಧ್ಯ ಆಯಿತು ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಅವರು ಬರೆಯೋದನ್ನ ತುಂಬಾ ಪೋಸ್ಟ್ಪೋನ್ ಮಾಡ್ತಾ ಬಂದ್ರು. ಅವರಿಗೆ ಒಂದು ಅವೇಕ್ನಿಂಗ್ ಆಯಿತು. ಅಂದ್ರೆ ಯಾವಾಗ ನನಗೆ ಒಂದು ವೈಟ್ ಫೆದರ್ ಅಂದ್ರೆ ಒಂದು ಬಿಳಿ ಫೆದರ್ ಕಾಣುತ್ತೋ ಆಗ ನಾನು ಬರಿತೀನಿ ಅಂತ, ಆ ರೀತಿ ಅವ್ರು ನಿಜವಾಗ್ಲೂ ನಡೀತಂತೆ. ಆಗ ಅವರು ಬರೆಯೋದಕ್ಕೆ ಶುರು ಮಾಡಿದ್ರು ಅಂತ ಹೇಳ್ತಾರೆ. ಈಗಲೂ ಅವರು ಪ್ರತಿಯೊಂದು ಕಾದಂಬರಿಗೆ ಮುಂಚೆ ಆ ಒಂದು ವೈಟ್ ಫೆದರ್ ಕಾಣಿಸಿದ್ರೆ ಮಾತ್ರ ಬರೆಯೋದು ಅಂತ ಹೇಳಲಾಗ್ತದೆ. ಎಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಮೊದಲ ಬಾರಿಗೆ ಇದನ್ನ ರೊಕ್ಕೋ ಅನ್ನೋ ಒಬ್ರು ಪಬ್ಲಿಷರ್ಸ್, ಲೋಕಲ್ ಪಬ್ಲಿಷರ್ಸ್ ಪಬ್ಲಿಷ್ ಮಾಡಿದ್ರು. ಬರೀ ಒಂದು 900 ಪ್ರಿಂಟ್ ಹಾಕ್ಸಿದ್ರು. ಆಮೇಲೆ 1 ವರ್ಷದ ನಂತರ ರೈಟ್ಸ್ನೆಲ್ಲ ಅವ್ರು ಮತ್ತೆ ಪಾಲೋ ಕೊಯ್ಲೋಗೆ ಕೊಟ್ಬಿಡ್ತಾರೆ. ಇವರಿಗೆ ಸ್ವಲ್ಪ ನಿರಾಸೆ ಆಗುತ್ತೆ, ಏನಿದು ಪುಸ್ತಕ ಸರಿ ಇಲ್ವಾ, ಚೆನ್ನಾಗಿಲ್ವಾ ಅನ್ನೋ ರೀತಿಯಲ್ಲಿ. ಆಮೇಲೆ ಒಂದು 40 ದಿನಗಳ ಒಂದು ವೆಕೇಶನ್ಗೆ ಹೋಗಿ ಬಂದು ಅವರು ಮತ್ತೆ ಪುಸ್ತಕದ ಮೇಲೆ ನಂಬಿಕೆ ಇಟ್ಟು ಅದನ್ನ ರೀಪಬ್ಲಿಷ್ ಮಾಡಿಸ್ತಾರೆ. ನಂತರ ಹಾರ್ಪರ್ ಕಾಲಿನ್ಸ್ ಅವರು ಅದನ್ನ ಇಂಗ್ಲಿಷ್ನಲ್ಲಿ ರಿಲೀಸ್ ಮಾಡಿದ್ರು. ನಂತರ ಏನಾಯ್ತು ಅದು ಒಂದು ಈಗ ಹಿಸ್ಟ್ರಿ. ಇಲ್ಲಿವರೆಗೂ ಸುಮಾರು 150 ಮಿಲಿಯನ್ ಕಾಪೀಸ್ ಸೋಲ್ಡ್ ಆಗಿದೆ. 60ಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಪ್ರಪಂಚದಾದ್ಯಂತ ಅದನ್ನ ಟ್ರಾನ್ಸ್ಲೇಟ್ ಮಾಡಲಾಗಿದೆ. ಒನ್ ಆಫ್ ದ ಮಾಡರ್ನ್ ಕ್ಲಾಸಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅಷ್ಟು ಜನ ಇದನ್ನ ಮೆಚ್ಕೊಂಡಿದ್ದಾರೆ. ಈ ಒಂದು ಪುಸ್ತಕದ ಯಶಸ್ಸಿಗೆ ಮುಖ್ಯವಾದ ಕಾರಣ ಏನು ಅಂದ್ರೆ, ಈ ಹಾಲಿವುಡ್ನಲ್ಲಿ ಮತ್ತೆ ಅಮೆರಿಕದಲ್ಲಿರುವಂತಹ ಸೆಲೆಬ್ರಿಟೀಸ್ ಏನಿದ್ದಾರೆ ಅವರು ಈ ಪುಸ್ತಕವನ್ನು ಕೊಂಡ್ಕೊಂಡು ಓದಿ ಅದರ ಬಗ್ಗೆ ಅವರ ಒಪಿನಿಯನ್ ಹೇಳಿದಾಗ ಈ ಪುಸ್ತಕ ಏನಿದೆ ಅದರ ಒಂದು ಮಾರಾಟ ಏನಿದೆ ಅದು ಡಬಲ್ ಆಯ್ತು ಅಂತ ಹೇಳ್ಬೋದು. ಉದಾಹರಣೆಗೆ ಮಡೋನಾ ಅವರು, ಮತ್ತೆ ಬಿಲ್ ಕ್ಲಿಂಟನ್ ಅವರು, ಬಿಲ್ ಸ್ಮಿತ್ ಅವರು, ಓಪ್ರಾ ವಿನ್ಫ್ರೆ ಇಂತಹ ಮುಖ್ಯ ಸೆಲೆಬ್ರಿಟೀಸ್ ಯಾರ್ಯಾರು ಇದ್ದಾರೆ ಅವರೆಲ್ಲ ಈ ಪುಸ್ತಕದ ಬಗ್ಗೆ ಮಾತಾಡಿದ್ರು. ಅವ್ರು ಯಾವಾಗ ಇದೆಲ್ಲ ಮಾತಾಡೋಕೆ ಶುರು ಮಾಡಿದ್ರು ಆಗ ಈ ಪುಸ್ತಕದ ಸೇಲ್ಸ್ ಏನಿದೆ ಅದು ಹೆಚ್ಚಾಗ್ತಾ ಹೋಯ್ತು. ಈ ಕಾದಂಬರಿ ಏನಿದೆ ಇದನ್ನ ಈಗ ಬೇರೆ ಬೇರೆ ಫಾರ್ಮ್ಯಾಟ್ ಅಲ್ಲಿ ಅಂದ್ರೆ ಅದನ್ನ ಒಂದು ಕಾಮಿಕ್ ಅಡಾಪ್ಟೇಷನ್ ಆಗಿ ಮಾಡಿದ್ದಾರೆ, ಇಲ್ಲಸ್ಟ್ರೇಷನ್ಸ್ ಆಗಿ ಕೂಡ ಮಾಡಿದ್ದಾರೆ, ಮತ್ತೆ ದಿ ಆಲ್ಕಿಮಿಸ್ಟ್ ಸಿಂಫನಿ ಅಂತ ಮಾಡಿದ್ದಾರೆ, ಥಿಯೇಟರ್ ಅಲ್ಲಿ ಮಾಡಿದ್ದಾರೆ, ಮತ್ತೆ ಈಗ ಫಿಲ್ಮ್ ಮಾಡ್ಬೇಕಂತ ಪ್ರಯತ್ನ ನಡೀತಾ ಇದೆ. ಬಿಲ್ ಸ್ಮಿತ್ ಅವರು ಅದರ ರೈಟ್ಸ್ ನ ಇಟ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದಿ ಆಲ್ಕಿಮಿಸ್ಟ್ ಕಾದಂಬರಿ ಏನಿದೆ ಇದು ನಮ್ಮಲ್ಲಿ ಹಲವಾರು ಪ್ರಶ್ನೆಗಳನ್ನ ಮೂಡಿಸುತ್ತೆ, ಮತ್ತೆ ನಮ್ಮ ಜೀವನವನ್ನ ಒಮ್ಮೆ ನಾವೇ ಹಿಂದಿರುಗಿ ನೋಡೋ ರೀತಿಯಲ್ಲಿ ಮಾಡುತ್ತೆ. ಯಾಕಂದ್ರೆ ನಮ್ಮಲ್ಲೂ ಸಹ ನಾವು ಸಹ ಹಲವಾರು ಆಸೆಗಳನ್ನ ಇಟ್ಕೊಂಡಿದ್ವಿ, ಕನಸುಗಳನ್ನ ಇಟ್ಕೊಂಡಿದ್ವಿ. ಅದನ್ನೆಲ್ಲ ನಾವು ಸಾಕಾರ ಮಾಡೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡಿದ್ವಾ ಅಂತ ಒಮ್ಮೆ ನಾವು ನೋಡಿದ್ರೆ ನಮಗೆ ಬೇಸರನೇ ಉಳ್ಕೊಳ್ಳುತ್ತೆ. ಯಾಕಂದ್ರೆ ನಮ್ಮಲ್ಲಿ ಹಲವಾರು, ನಾನು ಕೂಡ ಹಲವಾರು ಕನಸುಗಳನ್ನ ಇಟ್ಕೊಂಡಿದ್ದೆ, ಆದ್ರೆ ಅದನ್ನೆಲ್ಲ ನಾನು ಪ್ರಯತ್ನ ಕೂಡ ಮಾಡಿ ನೋಡ್ಲಿಲ್ಲ. ಆದ್ರಿಂದ ಅದನ್ನೆಲ್ಲ ಸಾಧಿಸಕ್ ಆಗಿಲ್ಲ ಅಂತ ಹೇಳ್ಬೋದು. ಈ ಎಲ್ಲ ಪ್ರಶ್ನೆಗಳನ್ನು ನಮ್ಮಲ್ಲಿ ಮೂಡಿಸುತ್ತೆ ಈ ಕಾದಂಬರಿ. ಇದರಲ್ಲಿ ನಾವು ಈಗ ಹೇಳಿದಂತಹ ಕಾನ್ಸೆಪ್ಟ್ಸ್ ಏನಿದೆ ಅಂದ್ರೆ ಡೆಸ್ಟಿನಿ ಇರ್ಬೋದು, ಡ್ರೀಮ್ ಇರ್ಬೋದು, ಆ ಡ್ರೀಮ್ ನ ನಾವು ರಿಯಲೈಸ್ ಮಾಡಬೇಕು ಅಂತ ಹೋದಾಗ ಅದರಲ್ಲಿ ಉಂಟಾಗುವಂತಹ ಸಮಸ್ಯೆಗಳು, ಈಗ ಸ್ಯಾಂಟಿಯಾಗೋಗೆ ಏನೇನು ಸಮಸ್ಯೆಗಳು ಬಂತು, ಪ್ರತಿಯೊಂದು ಹಂತದಲ್ಲೂ ಅವನಿಗೆ ಅಡಚಣೆಗಳು ಬರುತ್ತೆ, ಮತ್ತೆ ಒಂದು ಡೈವರ್ಜೆನ್ಸ್ ಬರುತ್ತೆ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅವನು ಫಸ್ಟ್ ಆ ಕುರಿಗಳನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ಅವ್ನು ಮನ್ಸು ಮಾಡೋದಿಲ್ಲ. ಯಾಕಂದ್ರೆ ಇವಾಗ ನಮ್ಮೆಲ್ಲರಿಗೂ ಇರೋ ಸಮಸ್ಯೆ ಅದೇ, ನಮ್ಮ ಒಂದು ಕಂಫರ್ಟ್ ಝೋನ್ ಏನಿದೆ ಅದರಿಂದ ಹೊರಗಡೆ ಬರೋದಿಲ್ಲ ನಾವು. ಈ ಶೀಪ್ ಏನಿದೆ ಅಂದ್ರೆ ಕುರಿಗಳೇನಿದೆ ಅದು ಒಂದು ಸಿಂಬಾಲಿಕ್ ಅಂತ ಹೇಳ್ಬೋದು. ಯಾಕಂದ್ರೆ ಆ ಶೀಪ್ಗಳು ಏನಂದ್ರೆ ಅದು ಏನ್ ಮೇವು ಸಿಕ್ತಾ ತಿಂದ್ವಾ ಮಲಗ್ವಾ ಈ ರೀತಿನೇ ನಡೀತಾ ಇರುತ್ತೆ. ಆ ರೀತಿ ನಾವು ಇರಬಾರ್ದು ಅನ್ನೋದು. ಅದೇ ರೀತಿ ಈಗ ಕೆಲವೊಂದು ಚೇಂಜಸ್ ಏನಿದೆ ಅದಕ್ಕೆ ನಾವು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡ್ತೀವಿ. ಉದಾಹರಣೆಗೆ ಕ್ರಿಸ್ಟಲ್ ಮರ್ಚೆಂಟ್ ಏನಿದ್ದಾರೆ ಅವನಿಗೆ ಚೇಂಜಸ್ ಅಂದ್ರೆ ಆಗೋದಿಲ್ಲ. ಯಾಕಂದ್ರೆ ಅವ್ನು 30 ವರ್ಷದಿಂದ ಒಂದು ಜೀವನದ ಕ್ರಮ ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿರ್ತಾನೆ. ಸೊ ಇವೆಲ್ಲ ಅಂದ್ರೆ ನಮ್ಮ ಕಂಫರ್ಟ್ ಝೋನ್ ಇಂದ ನಾವು ಹೊರಗೆ ಬರೋದಕ್ಕೆ ಕಷ್ಟ, ಚೇಂಜ್ಗೆ ಅಡಾಪ್ಟ್ ಆಗೋದಕ್ಕೆ ಕಷ್ಟ. ಇದೆಲ್ಲ ನಮ್ಮ ಒಂದು ಏನ್ ಡೆಸ್ಟಿನಿ ಏನಿದೆ ಅದನ್ನ ನಾವು ಈಡೇರಿಸ್ಕೊಳ್ಳೋದಕ್ಕೆ ಅಡ್ಡಗೋಡೆಯಾಗಿ ನಿಂತ್ಕೊಂಡಿದೆ ಅನ್ನೋದು. ಅದೇ ರೀತಿ ಈ ಒಂದು ಪಯಣದಲ್ಲಿ ಸ್ಯಾಂಟಿಯಾಗೋಗೆ ಸಿಗುವಂತಹ ವಿಷಯಗಳು, ಅವನು ಕಲಿತುಕೊಳ್ಳುವಂತಹ ವಿಷಯಗಳು ಏನಿದೆ, ಅವನಿಗೆ ಲವ್ ಅಂದ್ರೆ ಏನಂತ ಗೊತ್ತಾಗುತ್ತೆ, ಫ್ರೆಂಡ್ಶಿಪ್ ಅಂದ್ರೆ ಏನಂತ ಗೊತ್ತಾಗುತ್ತೆ, ಹಾರ್ಡ್ಶಿಪ್ ಅಂದ್ರೆ ಏನಂತ ಗೊತ್ತಾಗುತ್ತೆ. ಈ ಎಲ್ಲಾ ತಡೆಗಳನ್ನ ಮೀರಿ ಅವನು ತನ್ನ ಒಂದು ಡ್ರೀಮ್ ಏನಿದೆ ಅದನ್ನು ರಿಯಲೈಸ್ ಮಾಡ್ಕೊಳ್ತಾನೆ ಅನ್ನೋದು.
ಇದರಲ್ಲಿ ಇನ್ನೂ ಮುಖ್ಯವಾದಂತಹ ವಿಷಯ ಏನು ಅಂದರೆ, ನಾವು ತುಂಬ ಇಂಪಾರ್ಟೆಂಟ್ ಆಗಿ ಆ ಕ್ಲೈಮ್ಯಾಕ್ಸ್ನಲ್ಲಿ ನಮಗೆ ಒಂದು ಪಂಚ್ ಇರುತ್ತೆ. ಆ ಪಂಚ್ ಏನಂದರೆ, ಜೀವನದಲ್ಲಿ ನಾವು ಹಲವಾರು ಬಾರಿ ಆ ಟ್ರೆಷರ್ ಏನಿದೆ, ನಿಧಿ ಅನ್ನೋದೇನಿದೆ ನಮ್ಮ ಕಾಲು ಕೆಳಗೆ ಇರುತ್ತೆ, ಅದನ್ನು ಬಿಟ್ಬಿಟ್ಟು ನಾವು ಬೇರೆ ಕಡೆ ಎಲ್ಲ ಹುಡುಕ್ತಾ ಇರ್ತೀವಿ ಅನ್ನೋದು. ಆ ಹುಡುಕಾಟ ಏನಿದೆ ಅದರ ಮೂಲಕ, ಅಂದರೆ ನಾವು ಮಾಡುವ ಮಿಸ್ಟೇಕ್ಸ್ಗಳ ಮೂಲಕ ನಾವು ಹಲವಾರು ವಿಷಯಗಳನ್ನ ಕಲ್ತ್ಕೊಳ್ತೀವಿ. ಅದನ್ನು ನಾವು ತಿದ್ಕೊಂಡ್ರೆ ನಮಗೆ ಯಶಸ್ಸು ಸಿಗುತ್ತೆ, ಇಲ್ಲಾಂದರೆ ಸಿಗೋದಿಲ್ಲ ಅನ್ನೋದು. ಈ ಎಲ್ಲ ವಿಷಯಗಳನ್ನು ಇದರಲ್ಲಿ ಪಾಲೋ ಕೊಯ್ಲೋ ಅವರು ನಮಗೆ ತಿಳಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ಅದ್ಭುತವಾದಂತಹ ಒಂದು ಪುಸ್ತಕ ಇದು, ದಿ ಅಲ್ಕಿಮಿಸ್ಟ್. ಯಾವಾಗಾದರೂ ಸಮಯ ಸಿಕ್ಕಿದ್ರೆ ಈ ಪುಸ್ತಕವನ್ನು ಓದಿ. ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ತಿಳಿಸ್ಬೋದು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಹಲವಾರು ಪುಸ್ತಕಗಳ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.